ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಘಟಕ ಸಿಂದಗಿ ವತಿಯಿಂದ ಪ್ರತಿ ವರ್ಷದಂತೆ ಶಿಕ್ಷಕರಿಗೆ ಉಚಿತವಾಗಿ ಟ್ಯಾಕ್ಸ್ ಫಾರ್ಮ್ ಹಾಗೂ ಫಾರ್ಮ್ ನಂಬರ್ 16 ಅದರ ಜೊತೆಗೆ ಈ ಶೈಕ್ಷಣಿಕ ವರ್ಷದ ಶಿಕ್ಷಕರ ಸಮ್ಮೇಳನ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂಥ 28/2/2026ನೇ ಇಸ್ವಿ ಅಂತ ನಡೆಯುವಂಥ ಅಭೂತಪೂರ್ವ ಕಾರ್ಯಕ್ರಮದ ಒಂದು ಆಯೋಜನೆ ಹಾಗೂ ಶಿಕ್ಷಕರ ಹಲವಾರು ಬೇಕು ಬೇಡಿಕೆಗಳ ಕುರಿತು ಚರ್ಚೆ. ಈ ಸಂದರ್ಭದಲ್ಲಿ ಇರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮೆಲ್ಲ ಸಂಘಟನೆಯ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ನಿರ್ದೇಶಕರೇ ಹಾಗೂ ನಾಮನಿರ್ದೇಶನ ನಿರ್ದೇಶಕರೇ ಎಲ್ಲರೂ ರಾಜ್ಯಾಧ್ಯಕ್ಷರು ಏನು ಮಾಡಿದ್ರು, 2 ಕೋಟಿ ಎಸ್ಟಿಮೇಟ್ ಮಾಡ್ಯಾರ. ಅತ್ಯಂತ 1,20,000 ನಾವು ಇದೀವಿ ಅಂದ್ರೆ ಕನಿಷ್ಠ 1 ಲಕ್ಷ ಶೇರ್ಸ್ ಆಗಿಲ್ಲ ಅಂದ್ರೂ 80,000 ಶೇರ್ಸು. ಯಾಕೆ ಇದ್ರಾಗ ನಮ್ಗೆ ಇನ್ನೊಂದು ಸವಾಲು ಏನಾಗಿದೆ ಅಂದ್ರೆ GPT ಅವ್ರಿಗೆ ನಮಗೆ ಹೆಚ್ಚು ಕಮ್ಮಿ ತಂದಿಟ್ಟುಬಿಟ್ಟಂಗೆ ಆಗಿದೆ. ಅಧ್ಯಕ್ಷರಿಗೆ ಎಲ್ಲ ಶಿಕ್ಷಕರ ಪರವಾಗಿ ನಾವು ಈಗಾಗಲೇ ಅವರಿಗೆ ಧನ್ಯವಾದಗಳು ಗೌರವವನ್ನು ಸಲ್ಲಿಸಿದ್ದೆವು. ಈಗ ಕೇಂದ್ರ ಸರ್ಕಾರದ ಮ್ಯಾಗ ನಮ್ಮ ಎಲ್ಲ ಇವತ್ತು ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ನುಗ್ಲಿ ಅವರು ಎಲ್ಲ ರಾಜ್ಯದ ಶಿಕ್ಷಕ ಪ್ರತಿನಿಧಿಗಳೊಂದಿಗೆ ಇದು ಮಾಡಿ ARTF ಅಂದ್ರೆ ನಮ್ಮದೇನು ಕೇಂದ್ರದ ಫೆಡರೇಷನ್ ಅದ ಶಿಕ್ಷಕರ ಫೆಡರೇಷನ್, ಅದ್ರ ಜೊತೆಗೂಡಿ ಕೇಂದ್ರದ ಮೇಲೆ ಒತ್ತಡ ಹಾಕುವಂಥ ಕೆಲಸ ಆಗಿರ್ಬೋದು, ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಹಾಕುವ ಕೆಲಸ ಅಂತೂ ಅವ್ರು ಮಾಡಿದ್ದಾರೆ ಈಗಾಗಲೇ. ಆದ್ರೆ ಕೇಂದ್ರ ಸರ್ಕಾರ ನಿನ್ನೇನು ಹೇಳ್ತಂದ್ರೆ ಇಲ್ಲ, ನಾವು ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರೋಧವಾಗಿ ಹೋಲಕ್ಕೆ ಬರಲ್ಲ, ನೀವು TET ಎಲ್ಲರೂ ಹಾಕಬೇಕಂತ ಅವರು ಮತ್ತೊಮ್ಮೆ ಅವರು ಮೌಖಿಕವಾಗಿ ಸದನದಲ್ಲಿ ಹೇಳಿದ್ರು. ಹೀಗಾಗಿ ನಮಗೆ ಶಿಕ್ಷಕರಲ್ಲಿ ಅತ್ಯಂತ ಗೊಂದಲವಾಗಿ ಕಾಣಕತ್ತಿದ್ದು 10 ಹಲವಾರು ಕೆಲಸಗಳು ನಮ್ಮನ್ನು ಹೋದ್ರಿ. ಏನು 2006 ನಂತರ ನೋಟಿಫಿಕೇಶನ್ ಆದವ್ರು ಮನೆ 10,000 ಜನರ ಆಗಿದ್ದು ಬಿಟ್ರೆ 2008ರಿಂದ ಏನು ಸೆಲೆಕ್ಷನ್ ಆದರು ಅವರೆಲ್ಲರೂ 7-8ರಿಂದ ಏನು ಸೆಲೆಕ್ಷನ್ ಆಗ್ಯಾರ ಅವರೆಲ್ಲರೂ ನಮ್ಗೆ NPS ಅಂತ ಹೊಸದಾಗ್ಯದ, ಅದು ಮರಣ ಶಾಸನ ಆಗಿದ್ರೆ ಎಲ್ಲರಿಗೂ ಗೊತ್ತದ ಗಂಭೀರತೆ. ಹೀಗಾಗಿ ಯಾವತ್ತಿನ 50,000 ಶಿಕ್ಷಕರು ಸೇರಿಸಿದಾಗ ಅದು ನಮ್ಮ ಬೇಡಿಕೆ ಇತ್ತು. ನೀವೆಲ್ಲರೂ ಅದಕ್ಕೆ ತನ್ನ ಮನ ಧನದಿಂದ ಹಿರಿಯರಾದರೂ ಸಹಿತ ಬೆಂಗಳೂರವರೆಗೆ ಬಂದು ನೀವು ಕಿರಿಯರಿಗೆ ನೀವು ಮುಂದಿನ ಭಾವಿ ನಿಮ್ಮ ಮಕ್ಕಳಾಗಿರ್ಬೋದು, ಮತ್ತೊಬ್ಬರು ಮೊಮ್ಮಕ್ಕಳಾಗಿ ಮುಂದಿನ ಪೀಳಿಗೆ ಏನು ಶಿಕ್ಷಕರು ನೌಕರರಾಗಿ ಬರ್ತಾರ ಅವರಿಗೆ ಮರಣ ಶಾಸನ ಆಗಬಾರ್ದು ಅನ್ನೋಂಥ ಒಳ್ಳೆಯ ಹಿತದೃಷ್ಟಿಯಿಂದ ಏನು ನೀವು ಕೆಲಸ ಮಾಡಿದ್ರಿ, ಆ ಕೆಲಸ ಅತ್ಯಂತ ಶ್ಲಾಘನೀಯ ಕೆಲಸ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಆ ಕೆಲಸದ ಜೊತೆಗೆ ಈಗ ನಾವು ಈ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಮೊನ್ನೆ 23 ಚುನಾವಣೆಯಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ನಾವು OPS ಮಾಡ್ತೀವಿ ಅನ್ನುವಂಥ ಒಂದು ಸೇರಿಸಿದಾರೆ ಅವರು. ಅದನ್ನು ಇಟ್ಕೊಂಡು ಇವತ್ತಿನ ರಾಜ್ಯಾಧ್ಯಕ್ಷರು ಈ ಎಲ್ಲರೂ ಕೇಳ್ತಾರೆ, ನಾವು ಶಿಕ್ಷಕರು ಕೇಳಿದಾಗ ಇದು ಯಾಕೆ ಅಂತ ಹೇಳ್ಬೇಕಲ್ಲ ನಾವು, ಯಾಕಂದ್ರೆ ಸಂಘದ ಪ್ರತಿನಿಧಿಗಳು ಇರ್ತೀವಿ ಅಂದ್ರೆ ನೀವು ಪ್ರತಿನಿಧಿಗಳು ಇರ್ತಾರೆ, ಪದಾಧಿಕಾರಿಗಳು ಇರ್ತಾರೆ, ನಿಮ್ಮ ಶಿಕ್ಷಕರು ಕೇಳ್ತಾರೆ ಯಾಕೆ ಇಷ್ಟು ದೊಡ್ಡದು ಮಾಡೋದು ಏನು ಅವಶ್ಯಕತೆ ಇತ್ತು, 2 ಕೋಟಿ ಗಟ್ಟಲೆ ಖರ್ಚು ಅಂತ ಹೇಳ್ತಾರೆ. ಯಾಕೆ ನಾವು ಸಂಘಟನೆ ಮತ್ತು ಸಂಖ್ಯಾಬಲ ತೋರಿಸಿದ್ರೆ ಮಾತ್ರ ಇವತ್ತಿನ ರಾಜಕೀಯ ಮತ್ತು